ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ನೀವೀಗೆ ಈಗಾಗಲೇ ಗೊತ್ತಿದೆ, ಹಲವಾರು ರಿಕ್ರೂಟ್ಮೆಂಟ್ಸ್ ನೇಮಕಾತಿಗಳು ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಮೊದಲುಗೊಂಡಿದೆ. ಸೊ ಈಗ ಆ ರಿಕ್ರೂಟ್ಮೆಂಟ್ಸ್ ಅಲ್ಲಿ ನಾನು ಮೋಸ್ಟ್ ಆಫ್ ದ ರಿಕ್ರೂಟ್ಮೆಂಟ್ಸ್ನ ನಮ್ಮ ಚಾನಲ್ ಅಲ್ಲಿ ಹಾಕಿದ್ದೀನಿ. ನೀವು ಇನ್ ಕೇಸ್ ನೋಡೋದೇನಾದರೂ ಮಿಸ್ ಮಾಡಿದಿರಾ ಅಂತಂದ್ರೆ ದಯಮಾಡಿ KEA ವೆಬ್ಸೈಟ್ ಅಲ್ಲಿ ಬಿಟ್ಟಿರೋಂತಹ ನೋಟಿಫಿಕೇಶನ್ಸ್, ರೀಸೆಂಟ್ ಆಗಿ ಬಿಟ್ಟಿರೋಂತಹ ನೋಟಿಫಿಕೇಶನ್ಸ್, ಮೋಸ್ಟ್ ಆಫ್ ದ ನೋಟಿಫಿಕೇಶನ್ಸ್ ಆಲ್ಮೋಸ್ಟ್ ಅಪ್ಲೋಡ್ ಆಗಿದೆ. ಆ ನೋಟಿಫಿಕೇಶನ್ ಡೀಟೇಲ್ಸ್ ನೋಡ್ಕೊಳ್ಳಿ, ನಿಮ್ಮ ಕ್ವಾಲಿಫಿಕೇಶನ್ ಸಹ ಚೆಕ್ ಮಾಡ್ಕೊಳ್ಳಿ, ಅಂಡ್ ವರ್ಗೀಕರಣ ಅಥವಾ ವೇಕೆನ್ಸೀಸ್ ಡಿಸ್ಟ್ರಿಬ್ಯೂಷನ್ ಸಹ ನಾನು ಹಾಕಿದ್ದೀನಿ. ಲೈಕ್ BWSSB ಇರ್ಬೋದು ಅಂಡ್ ವೇರಿಯಸ್ ಅದರ್ ಡಿಪಾರ್ಟ್ಮೆಂಟ್ ವೇಕೆನ್ಸೀಸ್ ಇರ್ಬೋದು. ಅದರದೆಲ್ಲ ಡೀಟೇಲ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿರೋದು ಅದು BWSSB. ಸೊ ಇದಾದ ನಂತರ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಒಂದು ರಿಕ್ರೂಟ್ಮೆಂಟ್ ಯಾವುದು ಅಂತಂದ್ರೆ ಶಿವಮೊಗ್ಗ, ದಾವಣಗೆರೆ ಅಂಡ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಸೊಸೈಟಿ ಯೂನಿಯನ್ ಲಿಮಿಟೆಡ್. ಇವರು ಈ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ನಿಮಗೆ ರಿಕ್ರೂಟ್ಮೆಂಟ್ಸ್ ಮೊದಲಾಗಿದೆ. ಸೊ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಟ್ಟಿರೋಂತಹ ವೇಕೆನ್ಸೀಸ್ ಯಾವುದು, ಆ ಟೇಬಲ್ ಬಂದು ಯಾರ್ಯಾರಿಗೆಲ್ಲ ಅನ್ವಯಿಸುತ್ತೆ, ಅಂಡ್ ಆಲ್ಮೋಸ್ಟ್ ಹೇಳೋದಂತಂದ್ರೆ ಗೈಸ್, ಈ ಶಿಮುಲ್ ಶಾರ್ಟ್ಕಟ್ ಏನಿದೆ, ಶಿವಮೊಗ್ಗ, ದಾವಣಗೆರೆ ಅಂಡ್ ಚಿತ್ರದುರ್ಗದು, ಈ ಶಿವಮೊಗ್ಗ ಮಿಲ್ಕ್ ಪ್ರೊಡಕ್ಷನ್ ಕಂಪನಿ, ಈ ಆರ್ಗನೈಸೇಷನ್ ಅಲ್ಲಿ ಆಲ್ಮೋಸ್ಟ್ 194 ವೇಕೆನ್ಸೀಸ್ನ ಬಿಟ್ಟಿದ್ದಾರೆ. ಎಷ್ಟು ಬಿಟ್ಟಿದ್ದಾರೆ? 194 ವೇಕೆನ್ಸೀಸ್. ಐ ಮೀನ್ 194 ವೇಕೆನ್ಸೀಸ್ ಬಿಟ್ಟಿದ್ದಾರೆ. ಆ ವೇಕೆನ್ಸೀಸ್ ಡಿಸ್ಟ್ರಿಬ್ಯೂಷನ್ ಏನಿದೆ ಅನ್ನೋದು ಡೀಟೇಲ್ ಆಗಿ ನಾವು ಚೆಕ್ ಮಾಡೋಣ. ನೋಡಿ ಗೈಸ್, ಇದೇ ನಮ್ಮ ಅಫಿಷಿಯಲ್ ನೋಟಿಫಿಕೇಶನ್ ವಿಚ್ ವಾಸ್ ರಿಲೀಸ್ಡ್ ಬೈ ಶಿವಮೊಗ್ಗ, ದಾವಣಗೆರೆ ಅಂಡ್ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ. ಓಕೆ, ಅಂಡ್ ಇದರಲ್ಲಿ ನೀವು ನೋಡೋದಾದ್ರೆ ನೇಮಕಾತಿ ಪ್ರಕಟಣೆ ಕೊಟ್ಟಿದ್ದಾರೆ. ಆನ್ಲೈನ್ ಅಲ್ಲೇ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅಂಡ್ ಡೇಟ್ ನೋಡಿ ಏನಂತ ಕೊಟ್ಟಿದ್ದಾರೆ, ದಿನಾಂಕ 12/10/2022 ಅವರು ಸಂಖ್ಯೆಯನ್ನು ಬಿಟ್ಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಆದೇಶ ಸಂಖ್ಯೆ, ಈ ಸಂಖ್ಯೆ ಪ್ರಕಾರ ದಿನಾಂಕರಲ್ಲಿ ಅನುಮೋದಿಸಿದಂತೆ ನೇಮಕಾತಿಗೆ ಪ್ರಕಟಣೆ ಹೊರಡಿಸಿರುವ ಹುದ್ದೆಗಳ ಸಂಖ್ಯೆ, ಮೀಸಲಾತಿ ವರ್ಗೀಕರಣ ಹಾಗೂ ವಿದ್ಯಾರ್ಹತೆ ಮತ್ತು ಅನುಭವ ಏನಾದರೂ ಎಕ್ಸ್ಪೀರಿಯನ್ಸ್ ಬೇಕಿದ್ದ ಎಕ್ಸ್ಪೀರಿಯನ್ಸ್ ಹಾಗೂ ವಯೋಮಿತಿ. ಓಕೆ, ವಯೋಮಿತಿಯ ಸಡಿಲಿಕೆ ಅಂಡ್ ಏಜ್ ರಿಲ್ಯಾಕ್ಸೇಷನ್ ಅಂಡ್ ಲಿಖಿತ ಪರೀಕ್ಷೆ ಡೀಟೇಲ್ಸ್ ಅಂಡ್ ಅರ್ಜಿ ಶುಲ್ಕ ಎಷ್ಟು, ಆಯ್ಕೆ ವಿಧಾನ ಹೇಗಿರುತ್ತೆ, ಅರ್ಜಿ ನಮೂನೆ ಏನು, ಅರ್ಜಿ ನಮೂನೆ ಹಾಗೂ ಸಲ್ಲಿಸಬೇಕಾದ ದಾಖಲಾತಿಗಳು ಏನು ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಇತ್ಯಾದಿ ವಿವರಗಳು ಈ ಕೆಳಕಂಡಂತೆ ಇರುತ್ತದೆ. ನೋಡಿ, ಯಾವುದೇ ಒಂದು ನೋಟಿಫಿಕೇಶನ್ ಅಲ್ಲಿ ನೀವು ಫಸ್ಟ್ ಪೇಜ್ ಇಂದ ಫಸ್ಟ್ ಲೆಟರ್ ಇಂದನೂ ಓದಬೇಕಾಗುತ್ತೆ, ಬಿಕಾಸ್ ದಟ್ ಗಿವ್ಸ್ ಯು ಲಾಟ್ ಆಫ್ ಇನ್ಫಾರ್ಮೇಶನ್. ಸೊ ಈಗ ನಾನು ಈ ಡೀಟೇಲ್ಸ್ ಟೇಬಲ್ನ ನಿಮ್ಮ ಮುಂದೆ ತಗೊಂಬರೋದಾದ್ರೆ, ಸಹಾಯಕ ವ್ಯವಸ್ಥಾಪಕರು ನೋಡಿ, ಬೇಸಿಕ್ ಸ್ಯಾಲರಿ 83,700 ರೂಪಾಯಿ ಇದೆ. ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ ನಲ್ಲಿ 17 ವೇಕೆನ್ಸೀಸ್ ಇದಾವೆ. ಅಂಡ್ ಏನ್ ಎಜುಕೇಶನ್ ಮಾಡಿರ್ಬೇಕಂತ ಅಂದ್ರೆ, ಭಾರತದ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪಶುವೈದ್ಯಕೀಯ ವಿಜ್ಞಾನ ಮತ್ತು ಪಶು ಸಂಗೋಪನೆ ವಿಷಯದಲ್ಲಿ BVSc ಅಂಡ್ AH ಪದವಿಯನ್ನು ಹೊಂದಿರಬೇಕು. ಈ ಪದವಿ ಓದಿರೋರು ಮಾತ್ರನೇ ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಅದೇ ತರ ಆಡಳಿತ ಅಂತಾನು ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ, ವಿಶ್ವವಿದ್ಯಾಲಯದಿಂದ ಮಾನವ ಸಂಪನ್ಮೂಲ ವಿಷಯದಲ್ಲಿ 2 ವರ್ಷ ಅವಧಿ MBA ಮಾಡಿರಬೇಕು. ಜೊತೆಗೆ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಆಡಳಿತ ನಿರ್ವಹಣೆಯಲ್ಲಿ 3 ವರ್ಷಗಳ ಸೇವಾನುಭವ ಇರಬೇಕು. ಅಂದ್ರೆ 3 years ಆಫ್ ಎಕ್ಸ್ಪೀರಿಯನ್ಸ್ ಹಾಗೂ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಓಕೆ, ಅದು ಒಂದೇ ಪೋಸ್ಟ್ ಇದೆ, ಅಪ್ಲೈ ಮಾಡ್ಕೊಳ್ಳಿ. ಅದು ಜನರಲ್ ಕ್ಯಾಟಗರಿ ಇದೆ. ಅಂಡ್ ಸಹಾಯಕ ವ್ಯವಸ್ಥಾಪಕರಂದ್ರೆ ಏನು, F ಅಂಡ್ F ಅಂದ್ರೆ ಏನು? F ಅಂತಂದ್ರೆ ಇಲ್ಲಿ ಡೀಟೇಲ್ಸ್ ನೋಡೋಣ. ಯಾವ್ದಾವ್ದಿದೆ ನೋಡಿ, 2A ಒಂದು ಕ್ಯಾಟಗರಿ ಇದೆ ಅಂಡ್ 3B ಒಂದಿದೆ, ಸಾಮಾನ್ಯ ಗ್ರಾಮ ರೂರಲ್ ರೀಜನ್ ಅವ್ರಿಗೆ ಒಂದಿದೆ. ಭಾರತದ ಕಾನೂನು ರೀತಿಯ ಪದವಿಯಲ್ಲಿ ನೋಡಿ, ಪಡೆದ ವಿಶ್ವವಿದ್ಯಾಲಯದಿಂದ ಕೃಷಿ ವಿಜ್ಞಾನ ವಿಷಯದಲ್ಲಿ BSc ಕೃಷಿ
ಮಾಡಿರ್ಬೇಕು. BSc ಇನ್ ಅಗ್ರಿಕಲ್ಚರ್ ಮಾಡಿರೋರು ಇದಕ್ಕೆ ಎಲಿಜಿಬಲ್. ಅಂಡ್ MIS ಅಥವಾ ಸಿಸ್ಟಮ್ ಆಫೀಸರ್ ನೋಡಿ 69,250 ರೂಪಾಯಿ ನಿಮ್ಮ ಬೇಸಿಕ್ ಸ್ಯಾಲರಿ ಆಗಿರುತ್ತೆ. ಒಂದೇ ಒಂದು ಹುದ್ದೆ ಇದೆ, ಅದು ಮಹಿಳೆ ವಿದ್ಯಾರ್ಥಿಗಳಿಗೆ. ವಿಶ್ವವಿದ್ಯಾಲಯದಿಂದ BE ಇನ್ ಕಂಪ್ಯೂಟರ್ ಸೈನ್ಸ್, ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿರೋರಿಗೆ ಎಲಿಜಿಬಲ್. BE ಇನ್ CSC ಆರ್ ISC. ಕೆಲವೊಂದು ಸ್ಟೂಡೆಂಟ್ಸ್ ನನಗೆ ಕೇಳ್ತಾ ಇದ್ರು, ಸರ್ ನಾನು BE ಇನ್ಫಾರ್ಮೇಶನ್ ಸೈನ್ಸ್ ಆಗಿದೆ, ನಾನು ಅಪ್ಲೈ ಮಾಡ್ಬೋದಾ ಅಂತ. ನೀವು ಈ ಪರ್ಟಿಕ್ಯುಲರ್ ಪೋಸ್ಟ್ ಅಪ್ಲೈ ಮಾಡ್ಬೋದು ನೋಡಿ. ಅದನ್ನು ಸ್ಪೆಷಲಿ ಮಹಿಳೆ ವಿದ್ಯಾರ್ಥಿಗಳಿಗಿದೆ. ಸ್ಯಾಲ್ರಿ ಸಹ ಬೊಂಬಾಟ್ ಆಗಿದೆ ಕಂಪ್ಯಾರಿಟಿವ್ ಟು BWSSB. ಓಕೆ. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಮಾರುಕಟ್ಟೆ ಅಧಿಕಾರಿ. ಮಾರುಕಟ್ಟೆ ಅಧಿಕಾರಿ ಯಾವುದು? ಈ ತರ ಇದರಲ್ಲಿ ಏನು ಓದಿರ್ಬೇಕು ನೋಡಿ, BCom, BSc ಅಥವಾ BBM ಪದವಿ ಜೊತೆಗೆ ಹೆಸರಾಂತ ಸಂಸ್ಥೆಯಲ್ಲಿ ಮಾರುಕಟ್ಟೆಯಲ್ಲಿ 3 ವರ್ಷಗಳ ಅನುಭವ ಇರಬೇಕು. 3 years of experience. ಏನೇನೋ ಓದಿರ್ಬೇಕು? BCom ಆರ್ BSc ಅಥವಾ BBM. ಓಕೆ. ಅಂಡ್ ಈಗ ಟೆಕ್ನಿಕಲ್ ಕಡೆ ಬರೋದಾದ್ರೆ ತಾಂತ್ರಿಕ ಅಧಿಕಾರಿ ಅಭಿಯಂತರ ವೇತನ ನೋಡಿ 69,250 ರೂಪಾಯಿ ಇದೆ. ಯಾರಿಗೆ? ಮೆಕ್ಯಾನಿಕಲ್ ಅವರು ವಿದ್ಯಾರ್ಥಿಗಳಿಗಿದೆ. ಅದು ಒಂದು ಪೋಸ್ಟ್. ಅದು ಸಾಮಾನ್ಯ ಗ್ರಾಮದಲ್ಲಿ ಒಂದು ವೇಕೆನ್ಸಿ ಇದೆ. ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೀವು ಮಾಡಿರ್ಬೇಕಾಗಿರುತ್ತೆ. ಓಕೆ. ಅಂಡ್ ತಾಂತ್ರಿಕ ಅಧಿಕಾರಿ ಅಭಿಯಂತರ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅವ್ರಿಗೂ ಸಹ ಇದೆ. ಒಂದೇ ಒಂದು ಪೋಸ್ಟ್ ಇದೆ. ಅದು ಪ್ರವರ್ಗ 1 ಅಂದ್ರೆ ಯಾವುದು? ಕ್ಯಾಟಗಿರಿ 1 ಜನರಲ್ ಮೆರಿಟ್. ಓಕೆ. ಜನರಲ್ ಮೆರಿಟ್, ಜನರಲ್ ಕ್ಯಾಂಡಿಡೇಟ್ಸ್ ಎಲ್ಲ ಕ್ಯಾಟಗಿರಿ 1 ಅಭ್ಯರ್ಥಿಗಳಿಗೆ ಎಲಿಜಿಬಲ್. ಮಹಿಳೆ ಇರ್ಬೋದು, ವಿದ್ಯಾರ್ಥಿ ಇರ್ಬೋದು, ನೀವು ಎಲಿಜಿಬಲ್. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಪದವಿ ಹೊಂದಿರಬೇಕು. ಅಂಡ್ ತಾಂತ್ರಿಕ ಅಧಿಕಾರಿ ಗುಣನಿಯಂತ್ರಣನೂ ಇದೆ ನೋಡಿ. ಎಷ್ಟು? 69,250 ರೂಪಾಯಿ ಬೇಸಿಕ್ ಸ್ಯಾಲರಿ ಇರುತ್ತೆ. 2 ಹುದ್ದೆಗಳಿದಾವೆ. ಒಟ್ಟು 2 ಹುದ್ದೆಗಳು. ಒಂದು ಕೆಮಿಸ್ಟ್ ಮಾಡಿರೋರಿಗೆ, ಇನ್ನೊಂದು ಮೈಕ್ರೋಬಯಾಲಜಿ ಮಾಡಿರಬೇಕು. ಓಕೆ. MSc ಮಾಡಿರೋರು ಎಲಿಜಿಬಲ್. MSc ಇನ್ ಕೆಮಿಸ್ಟ್ ಅಥವಾ MSc ಇನ್ ಮೈಕ್ರೋಬಯಾಲಜಿ. ಓಕೆ. ಸಾಮಾನ್ಯ ಜನರಲ್ ಒಂದಿದೆ ಹಾಗೂ ಸಾಮಾನ್ಯ 2A ಕ್ಯಾಟಗಿರಿಗೆ ಮೈಕ್ರೋಬಯಾಲಜಿ ಅವ್ರಿಗಿದೆ. ಇದಾದ ನಂತರ ತಾಂತ್ರಿಕ ಅಧಿಕಾರಿ DT. ತಾಂತ್ರಿಕ ಅಧಿಕಾರಿ ಡೈಟಿಷಿಯನ್ ಅಂತ ಕಾಣುತ್ತಿದ್ದು. DT ಏನ್ ನೋಡೋಣ, ಇಲ್ಲಿ ಕೊಟ್ಟಿರ್ತಾರೆ. DT ಅಂತಂದ್ರೆ ಡೈರಿ ಟೆಕ್ನಾಲಜಿ. ಡೈಟಿಷಿಯನ್ ಅಲ್ಲ, ಡೈರಿ ಟೆಕ್ನಾಲಜಿ. ವಿಶ್ವವಿದ್ಯಾಲಯದಲ್ಲಿ ಬಿಟೆಕ್ ಪದವಿ ಇನ್ ಡೈರಿ ಟೆಕ್ನಾಲಜಿ ಮಾಡಿರೋರಿಗೆ ಎಲಿಜಿಬಲ್ ಇರುತ್ತೆ ನೋಡಿ. ಇವರಿಗೆ 14 ವೇಕೆನ್ಸಿ. ಯಾಕಂದ್ರೆ ಮೈನ್ ಇರೋದೇ ಇವ್ರದೇ ಇಲ್ಲಿ. ಮಿಲ್ಕ್ ಪ್ರೊಡಕ್ಷನ್ ಅಂತ ಅಂದ್ಮೇಲೆ ಪ್ರೊಡಕ್ಷನ್ ಯೂನಿಟ್ ಅಲ್ಲಿ ಡೈರಿ ಬಗ್ಗೆ ನಾಲೆಡ್ಜ್ ಇರೋರೆ ಜಾಸ್ತಿ ಬೇಕಾಗಿರ್ತಾರೆ. ಸೊ ಅದು ಬಿಟೆಕ್ ಮಾಡಿರ್ಬೇಕು. ಓಕೆ. ಬಿಟೆಕ್ ಮಾಡಿರೋರು ಎಲಿಜಿಬಲ್, ನೀವು ಅಪ್ಲೈ ಮಾಡ್ಕೋಬಹುದು ಗೆಳೆಯರೆ. ಓಕೆ. ಕೆಮಿಸ್ಟ್ ದರ್ಜೆ 1 ಅಂತ ಕೊಟ್ಟಿದ್ದಾರೆ. ಇದಕ್ಕೇನು ವಿದ್ಯಾರ್ಹತೆ ಇರಬೇಕು ನೋಡಿ. 2 ಪೋಸ್ಟ್ ಇದಾವೆ ಅಷ್ಟೇ. 2 ಪೋಸ್ಟ್ ಇದಾವೆ. ಒಂದು ಪರಿಶಿಷ್ಟ ಜಾತಿ ಪ್ರವರ್ಗ A ಹಾಗೂ ಸಾಮಾನ್ಯ ಈ ತರ ಒಂದು ಕ್ಯಾಟಗಿರಿ ಒಂದಿದೆ. BSc ಪದವಿಯಲ್ಲಿ ಕೆಮಿಸ್ಟ್ ವಿಷಯನ್ನು ವ್ಯಾಸಂಗ ಮಾಡಿರಬೇಕು ಅಥವಾ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು ಹಾಗೂ ಡೈರಿ ಆಹಾರ ಸಂಸ್ಕರಣ ಘಟಕಗಳಲ್ಲಿ ಕನಿಷ್ಠ 2 ವರ್ಷಗಳ ಅನುಭವ ಇರಬೇಕು. ಓಕೆ ನೋಡಿ. ಅಂಡ್ ಅದೇ ತರ ಮೈಕ್ರೋಬಯಾಲಜಿನೂ ಸಿಮಿಲರ್ ಆಗಿ ಕೊಟ್ಟಿದ್ದಾರೆ. ಅಂಡ್ ವಿಸ್ತರಣಾಧಿಕಾರಿ ಓಕೆ ದರ್ಜೆ 3 ನೋಡಿ. 17 ವೇಕೆನ್ಸೀಸ್ ಇದಾವೆ. ಇದಕ್ಕೆ ಏನು ಓದಿರ್ಬೇಕು ನೋಡಿ. ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಪದವಿಯೊಂದಿಗೆ ಕಂಪ್ಯೂಟರ್ ಜ್ಞಾನ ಇರಬೇಕಷ್ಟೇ. ಯಾವುದೇ ಪದವಿ ಅಂದ್ರೆ ಡಿಗ್ರಿ. ಯಾವುದೇ ಪದವಿ ಅಂತಂದ್ರೆ ಎನಿ ಡಿಗ್ರಿ ಅವರು ಈ ಪರ್ಟಿಕ್ಯುಲರ್ ವೇಕೆನ್ಸಿಗೆ ಅಪ್ಲೈ ಮಾಡೋದು ನೋಡಿ ಗೈಸ್. 17 ವೇಕೆನ್ಸೀಸ್ ಇದಾವೆ. ಒಳ್ಳೆ ವೇಕೆನ್ಸಿ, ಅಪ್ಲೈ ಮಾಡಿ, ಮಿಸ್ ಮಾಡ್ಕೋಬೇಡ್ರಿ. ಇದನ್ನು ಗೌರ್ಮೆಂಟ್ ಆರ್ಗನೈಸೇಷನ್. 54,000 ಒಂದು ಯೂನಿಯನ್ ಕೋಆಪರೇಟಿವ್ ಆರ್ಗನೈಸೇಷನ್ ಅಂಡರ್ ದ ಗೌರ್ಮೆಂಟ್ ಬರುತ್ತೆ. 54,175 ರೂಪಾಯಿ ಬೇಸಿಕ್ ಇದೆ ಗೈಸ್. ಓಕೆ. ಮಿಲ್ಕ್ಗೆ ಡೆತ್ತೇ ಇಲ್ಲ. ಹೇಳ್ಬೇಕಂತಂದ್ರೆ ಜನ ಇರೋ ತನಕ ಮಿಲ್ಕ್ ಇರುತ್ತೆ. ಓಕೆ. ಮಿಲ್ಕ್ ಪ್ರೊಡಕ್ಷನ್ ಯೂನಿಟ್ಸ್ ಯಾವಾಗ್ಲೂ ಸ್ಟಾಪ್ ಆಗೋ ಚಾನ್ಸೇ ಇಲ್ಲ. ಓಕೆ. ಅಂಡ್ ಆಡಳಿತ ಸಹಾಯಕ ದರ್ಜೆ 2 ಅಂತ ಕೊಟ್ಟಿದ್ದಾರೆ. ಇದು ನೋಡಿ, ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಹೊಂದಿರಬೇಕು. ಇದನ್ನು ಸಹ ಅದೇ ಎನಿ ಡಿಗ್ರಿ. ಓಕೆ, ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಅದೇ ತರ ಲೆಕ್ಕ ಸಹಾಯಕ ದರ್ಜೆ 2 ವಿಶ್ವವಿದ್ಯಾಲಯದಿಂದ BCom ಪದವಿ ಹೊಂದಿರಬೇಕು. ಟ್ಯಾಲಿ ಸರ್ಟಿಫಿಕೇಟ್ ಅಥವಾ ಕಂಪ್ಯೂಟರ್ ನಿರ್ವಹಣಾ ಆರ್ ಅಂತ ಕೊಟ್ಟಿದ್ದಾರೆ. ನೀವು ಟ್ಯಾಲಿನೇ ಇರ್ಬೇಕಂತ ಏನಿಲ್ಲ. ಟ್ಯಾಲಿ ಸರ್ಟಿಫಿಕೇಟ್ ಆರ್ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು. ಓಕೆ.
ಮಾರುಕಟ್ಟೆ ಮಾರುಕಟ್ಟೆ ಸಹಾಯಕ ದರ್ಜೆ 2, ವಿಶ್ವವಿದ್ಯಾಲಯದಿಂದ BBM ಅಥವಾ BSc ಅಥವಾ BCom ಪದವಿಯೊಂದಿಗೆ ಕಂಪ್ಯೂಟರ್ಸ್ ಜ್ಞಾನ ಇರಬೇಕು. ಓಕೆ, BSc, BCom ಅಂಡ್ BBM. ಕೆಮಿಸ್ಟ್ ದರ್ಜೆ ಕೊಟ್ಟಿದ್ದಾರೆ ನೋಡಿ. BSc ಪದವಿಯಲ್ಲಿ ಕೆಮಿಸ್ಟ್ ಒಂದು ವಿಷಯವನ್ನಾಗಿ ವ್ಯಾಸಂಗ ಮಾಡಿರುವುದು, ಜೊತೆಗೆ ಕಂಪ್ಯೂಟರ್ ಜ್ಞಾನ ಇರಬೇಕು. ಇದಕ್ಕೂ ಸಹ ನೋಡಿ 20 ವೇಕೆನ್ಸೀಸ್ ಇದಾವೆ. ಓಕೆ, ಅಪ್ಲೈ ಮಾಡ್ಕೊಳ್ಳಿ ಗಾಯ್ಸ್, ಒಳ್ಳೆ ವೇಕೆನ್ಸೀಸು. ಮೈಕ್ರೋಬಯಾಲಜಿ ಮತ್ತೆ ಬಂದಿದೆ ನೋಡಿ. ಓಕೆ, ಅದು BSc ಅವರಿಗೆ. ಅಂಡ್ ಕಿರಿಯ ಸಿಸ್ಟಮ್ ಆಪರೇಟರ್ಗೂ ಸಹ 44,000 ಬೇಸಿಕ್ ಇದೆ. ಓಕೆ, ಇಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಯಾವುದೇ ಪದವಿಯೊಂದಿಗೆ ಕನಿಷ್ಠ 1 ವರ್ಷದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಹಾಗೂ 3 ವರ್ಷ ಅನುಭವ ಹೊಂದಿರಬೇಕು. ನೋಡಿ, ಇದಕ್ಕೆ 13 ಹುದ್ದೆಗಳಿದಾವೆ. ಎಕ್ಸ್ಪೀರಿಯನ್ಸು ಸಹ ಕೇಳಿದರೆ 3 years ಆಫ್ ಎಕ್ಸ್ಪೀರಿಯನ್ಸ್ ಹಾಗೂ ಕನಿಷ್ಠ 1 ವರ್ಷ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಮಾಡಿರ್ಬೇಕಂತ ಕೊಟ್ಟಿದ್ದಾರೆ. ಇದು ಯಾರೆಲ್ಲ ಮಾಡಿದರೆ ಅಪ್ಲೈ ಮಾಡ್ಕೊಳ್ಳಿ ಪದವಿ ಜೊತೆಗೆ. ಶೀಘ್ರ ಲಿಪಿಗಾರರು ದರ್ಜೆ 2. ಇದು ನೋಡ್ರಿ, ವ್ಯಾಸಂಗ ವಿಶ್ವವಿದ್ಯಾಲಯದ ಯಾವುದೇ ಪದವಿಯೊಂದಿಗೆ ಸೀನಿಯರ್ ಇಂಗ್ಲಿಷ್ ಮತ್ತು ಕನ್ನಡ ಶಾರ್ಟ್ ಹ್ಯಾಂಡ್ ನೊಂದಿಗೆ ಕಂಪ್ಯೂಟರ್ ಆಫೀಸ್ ಪ್ಯಾಕೇಜ್ ನಿರ್ವಹಣೆಗಳ ಜ್ಞಾನ ಹೊಂದಿರಬೇಕು. ಓಕೆ, ಇದಕ್ಕೂ ಒಂದು ಉದ್ಯೋಗ ಇದೆ. ಅಂಡ್ ಕಿರಿಯ ತಾಂತ್ರಿಕರು ಕಡೆ ಬಂದ್ರೆ ಇದು ಡಿಪ್ಲೊಮಾ ಅಲ್ಲ, ಇದು ಒಂದು ITI ಸ್ಟೂಡೆಂಟ್ಸ್ಗೆ ಒಳ್ಳೆ ಅಡ್ವಾಂಟೇಜ್. ನೋಡಿ, ಕಿರಿಯ ತಾಂತ್ರಿಕರು ಅಂತ ಕೊಟ್ಟಿದ್ದಾರೆ. ವೇತನ 34,100. ಎಷ್ಟು? ಒಟ್ಟಲ್ಲಿ 50 ಹುದ್ದೆಗಳಿದಾವೆ ಡಿಫ್ರೆಂಟ್ ಕ್ಯಾಟಗರೀಸ್ಗೆ. ಫಸ್ಟ್ ನಾವು ಮಾತಾಡ್ತಿದ್ದೆ ಎಲೆಕ್ಟ್ರಿಕಲ್, ಕಿರಿಯ ತಾಂತ್ರಿಕ ಎಲೆಕ್ಟ್ರಿಕಲ್. ಓಕೆ, ಎಷ್ಟಿದಾವೆ ನೋಡಿ? 22 ಹುದ್ದೆಗಳಿದಾವೆ. ಏನು ಈ ವಿಷಯದ ಏನು ಎಜುಕೇಶನ್ ಇರಬೇಕು? SSLC ಒಂದಿಗೆ ಡೈರೆಕ್ಟರ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್. ಓಕೆ, ಡೈರೆಕ್ಟರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಇವರಿಂದ ಎಲೆಕ್ಟ್ರಿಕಲ್ ಟ್ರೇಡ್ನಲ್ಲಿ ತೇರ್ಗಡೆ ಹೊಂದಿ ಕಡ್ಡಾಯವಾಗಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ NTC, ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಗೈಸ್. ಓಕೆ, ಅಥವಾ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ಪ್ರಾವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್. ಅದೇ ನಿಮಗೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಆದ್ರೂ ಇರ್ಬೋದು, ಅಥವಾ ಪ್ರಾವಿಷನಲ್ ನಿಮ್ದು ಕಂಪ್ಲೀಟ್ ಆಗಿದೆ, ಜಸ್ಟ್ ಒರಿಜಿನಲ್ ಇಲ್ಲ ಸರ್ ನನ್ನ ಹತ್ರ, ಪ್ರಾವಿಷನಲ್ ಇದೆ ಅಂತಂದ್ರೂ ಸಹ ನೀವು ಎಲಿಜಿಬಲ್. ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ವೆಕೇಶನಲ್ ಟ್ರೈನಿಂಗ್. ನೋಡಿ, ನ್ಯಾಷನಲ್ ಕೌನ್ಸಿಲ್ ಫಾರ್ ವೆಕೇಶನಲ್ ಟ್ರೈನಿಂಗ್ NCVT ಸರ್ಟಿಫಿಕೇಟ್ ಪಡೆದಿರಬೇಕು. ನೋಡಿ ಗಾಯ್ಸ್, ITI ದವರು ಎಲೆಕ್ಟ್ರಿಕಲ್ ಯಾರೆಲ್ಲ ಮಾಡಿದ್ದೀರಾ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ITI ಅವರು ಎಲೆಕ್ಟ್ರಿಕಲ್ ಯಾರೆಲ್ಲ ಮಾಡಿದ್ದೀರಾ, ಎಲೆಕ್ಟ್ರಿಕಲ್ ಟ್ರೇಡ್ ಯಾರೆಲ್ಲ ಮಾಡಿದ್ದೀರಾ, ನಿಮಗೆ ಇದೊಂದು ಬಹು ಉತ್ತಮವಾದಂತಹ ಅವಕಾಶ. ಅಪ್ಲೈ ಮಾಡ್ಕೊಳ್ಳಿ. ಎಲ್ಲರ ಹತ್ರ NTC ಅಥವಾ NCVT ಸರ್ಟಿಫಿಕೇಟ್ ಇರುತ್ತೆ ಅಂತಾನೆ ನಾನು ಅನ್ಕೊಂಡಿದ್ದೀನಿ, ಅಥವಾ ಪ್ರಾವಿಷನಲ್ NTC ನ್ಯಾಷನಲ್ ಟ್ರೈನಿಂಗ್ ಸರ್ಟಿಫಿಕೇಟ್ ಆದ್ರೂ ಇರುತ್ತೆ ನಿಮ್ಮ ಹತ್ರ. ಸೊ ಅದನ್ನ ತಗೊಂಡು ಇಮಿಡಿಯೇಟ್ ಆಗಿ ಅಪ್ಲೈ ಮಾಡಿ. 22 ಹುದ್ದೆಗಳಿದಾವೆ. ನಿಮಗೆ ಏನಾದ್ರೂ ಕೋರ್ಸ್ ಬೇಕಂತಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನಂಬರ್ನ ಇಲ್ಲಿ ಹಾಕಿರ್ತೀನಿ. 8231049448. ಓಕೆ, ಈ ನಂಬರ್ ಕರೆ ಮಾಡಿ. ಸೊ ದಟ್ ಯು ವಿಲ್ ಗೆಟ್ ಆಲ್ ದ ಡೀಟೇಲ್ಸ್. ಕಿರಿಯ ತಾಂತ್ರಿಕರು ರೆಫ್ರಿಜರೇಷನ್ ಅಲ್ಲಿ ಸಹ 10 ಹುದ್ದೆಗಳಿದಾವೆ. ಓಕೆ, ನೀವು ITI ರೆಫ್ರಿಜರೇಷನ್ ಮಾಡಿರ್ಬೇಕು, ಅದೇ ತರ ಸರ್ಟಿಫಿಕೇಟ್ ಸಹ ಇರಬೇಕು. ಅಂಡ್ ಕಿರಿಯ ತಾಂತ್ರಿಕರು ಬಾಯ್ಲರ್ ಅಟೆಂಡೆಂಟ್ ಅಲ್ಲಿ ಟ್ರೇಡ್ ಮುಗಿಸಿರ್ಬೇಕು ನೀವು, ಅದು ವೆರಿ ಇಂಪಾರ್ಟೆಂಟ್. ಅದೇ ತರ ಫಿಟ್ಟರ್ ನೋಡಿ, ಫಿಟ್ಟರ್ಗೂ 4 ಹುದ್ದೆಗಳಿದಾವೆ. ಅಂಡ್ ವೆಲ್ಡರ್ಗೂ ಸಹ, ವೆಲ್ಡರ್ ಅಲ್ಲಿ ಸಾಮಾನ್ಯ ಮಹಿಳೆಗೊಂದಿದೆ ಹಾಗೂ ಪರಿಶಿಷ್ಟ ಜಾತಿ ಪ್ರವರ್ಗ C ಅವ್ರಿಗೂ ಸಹ ಒಂದು ವೇಕೆನ್ಸಿ ಇದೆ. ಸೊ ಇಷ್ಟು ಗೈಸ್ ವೇಕೆನ್ಸಿ ಟೇಬಲ್. ನೀವು ಇನ್ನೇನಾದ್ರೂ ಡೀಟೇಲ್ಸ್ ನೋಡ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ,
ಅಂಡ್ ಈಗ ನೆಕ್ಸ್ಟ್ ಏನ್ ನೋಡೋಣ ಅಂತಂದ್ರೆ, ನೀವು ಅಪ್ಲಿಕೇಶನ್ ಹೇಗೆ ಹಾಕ್ಬೇಕು, ಅರ್ಜಿ ಹಾಕ್ಬೇಕಂದ್ರೆ ಇಲ್ಲಿ ಆನ್ಲೈನ್ ಲಿಂಕ್ ಇದೆ, ಈ ಲಿಂಕ್ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನೀವು ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಫಸ್ಟ್ ರಿಜಿಸ್ಟರ್ ಆಗಿ ನಂತರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ, ಎಲ್ಲ ಡೀಟೇಲ್ಸ್ ತುಂಬಿದ ನಂತರ. ಓಕೆ, ಆನ್ಲೈನ್ ಅಲ್ಲೇ ಸಬ್ಮಿಟ್ ಮಾಡಬೇಕು, ಆಫ್ಲೈನ್ ಇಲ್ಲ. ಇದೇ ನಿಮ್ಮ ವೆಬ್ಸೈಟ್, ಈ ವೆಬ್ಸೈಟ್ ಲಿಂಕ್ ನಾನು ಹಾಕಿರ್ತೀನಿ. ಓಕೆ, ಅಂಡ್ ಶುಲ್ಕ ಕಡೆ ಬರೋದಾದ್ರೆ SC ST ಪ್ರವರ್ಗ 1, ಓಕೆ, ಇವರೆಲ್ಲರೂ 500 ರೂಪಾಯಿ ಮಾತ್ರ ಫೀಸ್ ಇರುತ್ತೆ. ಅದು ಬಿಟ್ಟು ಇನ್ನು ಉಳಿದವರೆಲ್ಲರೂ 1000 ರೂಪಾಯಿ ಫೀ ಪೇ ಮಾಡಬೇಕಾಗುತ್ತೆ, ಅದನ್ನು ಆನ್ಲೈನ್. ಓಕೆ, ನೋಡಿ ಡೇಟು ಸಹ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ, ಸ್ಟಾರ್ಟಿಂಗ್ ಡೇಟ್ 14ನೇ ತಾರೀಕಿಂದ ನವೆಂಬರ್ ಶುರು ಆಗಿದೆ. ಅರ್ಜಿ ಸಲ್ಲಿಸಲು ಮತ್ತು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಡಿಸೆಂಬರ್ ತನಕ ಇದೆ. ಇವತ್ತು 1 ಮಂತ್ ಕೊಟ್ಟಿದ್ದಾರೆ, 14th of ಡಿಸೆಂಬರ್ ತನಕ ನಿಮ್ಮ ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಏನಾದರೂ ನಮ್ಮ ಹೆಲ್ಪ್ ಲೈನ್ ಬೇಕು ಅಂತಂದ್ರೆ ಈ ಪರ್ಟಿಕ್ಯುಲರ್ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅವರು ಡೀಟೇಲ್ಸ್ ಕೊಡ್ತಾರೆ ಇನ್ನೇನಾದ್ರು ನಿಮ್ಗೆ ಡೌಟ್ಸ್ ಇತ್ತು ಅಂತಂದ್ರೆ. ನೇಮಕಾತಿಗೆ ಅನರ್ಹತೆಗಳು ಇದೇನು ತಲೆಗೆಡ್ಸ್ಕೋಬೇಡಿ. ಸೇವಾ ಸೌಲಭ್ಯಗಳನ್ನು ನೀಡುವ ಬಗ್ಗೆ ಇದು. ಓಕೆ, ಈಗ ಏಜ್ ಲಿಮಿಟ್ ಕನಿಷ್ಠ 18 ಇಯರ್ಸ್ ಇರಬೇಕು, ಯಾವುದೇ ಕ್ಯಾಟಗರಿ ಇರಲಿ. ಮ್ಯಾಕ್ಸಿಮಮ್ ನೋಡಿ SC ST ಹಾಗೂ ಕ್ಯಾಟಗರಿ 1 ಕ್ಯಾಟಗರಿ 2 ಅವರಿಗೆ 40 ಇಯರ್ಸ್ ಇದೆ ಗರಿಷ್ಠ. ಮ್ಯಾಕ್ಸಿಮಮ್ ಸಡಲಿಕೆ ಅಲ್ಲಿಂದ ರಿಲ್ಯಾಕ್ಸೇಷನ್ +3 ಇಯರ್ಸ್ ಕೊಡ್ತಾರೆ, ಅಪ್ ಟು 43 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ ನಿಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿದ್ರೆ. 2A 2B 3A 3B ಅವರಿಗೆ 38 ವರ್ಷ ಗರಿಷ್ಠ +3 ಇಯರ್ಸ್ ಕೊಟ್ಟಿದ್ದಾರೆ ನಿಮಗೂ ಸಹ. 41 ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ಸಾಮಾನ್ಯ ವರ್ಗದವರಿಗೆ 35 ವರ್ಷ ಎಲಿಜಿಬಿಲಿಟಿ ಇದೆ, ಮ್ಯಾಕ್ಸಿಮಮ್ +3 ಇಯರ್ಸ್ ನಿಮಗೂ ಸಹ ಇದು ಕೊಟ್ಟಿದ್ದಾರೆ ಸಡಲಿಕೆ. 38 ಇಯರ್ಸ್ ತನಕ ಇರೋರು ಅಪ್ಲೈ ಮಾಡ್ಬೋದು ಗೈಸ್ ಜನರಲ್ ಅಲ್ಲಿ. ಓಕೆ, ಸೊ ಇಷ್ಟ ಆದ್ಮೇಲೆ ನಾವಿನ್ನ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಶೈಕ್ಷಣಿಕ ವಿದ್ಯಾರ್ಹತೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಅಂಡ್ ಆಯ್ಕೆ ವಿಧಾನ, ಕರೆಕ್ಟ್, ಇದು ವೆರಿ ಇಂಪಾರ್ಟೆಂಟ್. ಆಯ್ಕೆ ವಿಧಾನ ಹೇಗ್ ಮಾಡ್ತಾರೆ ನೋಡಿ. 200 ಮಾರ್ಕಿಗೆ ನಿಮ್ಮ ಟೋಟಲ್ ಪೇಪರ್ ಇರುತ್ತೆ. ಅದರಲ್ಲಿ ಕನ್ನಡ ಭಾಷೆ 50 ಮಾರ್ಕ್ ಇರುತ್ತೆ. ಫಸ್ಟ್ ಬಂದ್ಬಿಟ್ಟು ಕನ್ನಡ ಭಾಷೆ 50 ಮಾರ್ಕ್ಗಳು, ಸಾಮಾನ್ಯ ಇಂಗ್ಲಿಷ್ಗಾಗಿ 25 ಅಂಕಗಳು, ಸಾಮಾನ್ಯ ಜ್ಞಾನಕ್ಕಾಗಿ 25 ಅಂಕಗಳು, ಮತ್ತೆ ಸಹಕಾರ ವಿಷಯಗಳಿಗಾಗಿ 50 ಅಂಕಗಳು, ಭಾರತದ ಸಂವಿಧಾನದ ಬಗ್ಗೆ ವಿಷಯಕ್ಕಾಗಿ 25 ಅಂಕಗಳು, ಹಾಗೂ ಒಕ್ಕೂಟ ಕಾರ್ಯಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ 25 ಅಂಕಗಳು. ಇವೆಲ್ಲ ಸೇರಿದ ನಿಮ್ಗೆ 200 ಮಾರ್ಕ್ ಆಗುತ್ತೆ ಗೈಸ್. ಓಕೆ, 200 ಮಾರ್ಕಿಗೆ ನಿಮ್ಮ ಪೇಪರ್ ಇರುತ್ತೆ. ನೋಡಿ ಇನ್ನೂ ಒಂದೇನು ಇಂಪಾರ್ಟೆಂಟ್ ಅಂತಂದ್ರೆ, ಇದು ಎಲ್ಲಾ ಪೋಸ್ಟ್ಗಲ್ಲ, ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳ 1960 ಅನ್ವಯಿಸಿದಂತೆ ಹೊಂದಿರಬೇಕು. ಹುದ್ದೆಗಳ ಮತ್ತು ಪದವಿಗಿಂತ ಕಡಿಮೆ ವಿದ್ಯಾರ್ಹತೆ ಹೊಂದಿರಬೇಕ. ಕಿರಿಯ ತಾಂತ್ರಿಕ ಹುದ್ದೆ ನೋಡಿ, ಕಿರಿಯ ತಾಂತ್ರಿಕ ಹುದ್ದೆ ಮಾತ್ರ ಪ್ರತ್ಯೇಕವಾಗಿ ಲಿಖಿತ ಪರೀಕ್ಷೆಯನ್ನು ಒಟ್ಟು 200 ಅಂಕಗಳಿಗೆ ಏರ್ಪಡಿಸಲಾಗುವುದು. ಓಕೆ, ರಿಟರ್ನ್ ಸಹ ಇರುತ್ತೆ ಗೈಸ್. ಕರ್ನಾಟಕ ರಾಜ್ಯ ಸಹಕಾರ ಸಂಘ ನಿಬಂಧನೆಗಳ ಸುತ್ತೋಲೆಯ ಸಂಬಂಧಿಸಿದಂತೆ. ಓಕೆ, ಇಲ್ಲಿ ನೋಡಿ, ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಗಳಿಸಿದ ಅಂಕಗಳ ಮೆರಿಟ್ ಆಧಾರದ ಮೇಲೆ ಮೀಸಲಾತಿ ರಿಲೇಟೆಡ್ ಆಗಿ 1:5 ರೇಷಿಯೋನಲ್ಲಿ ಕರೀತಾರೆ. ಓಕೆ, ಅಂಡ್ ಇದಾದ ನಂತರ ನಿಮಗೆ ಇಂಟರ್ವ್ಯೂ ಸಹ ಇರುತ್ತೆ. ಓಕೆ, 85ಕ್ಕೆ ಇಳಿಸಿ ಹಾಗೆ ಪ್ರಾಪ್ತವಾಗುವ ಅಂಕೆಗಳಿಗೆ ಮೌಖಿಕ ಸಂದರ್ಶನ ಇಂಟರ್ವ್ಯೂ ಸಹ ಇರುತ್ತೆ ಗೈಸ್, ಅದು ವೆರಿ ಇಂಪಾರ್ಟೆಂಟ್. ನೋಡಿ, ಇಂಟರ್ವ್ಯೂದು ಕೆಲವು ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಓಕೆ, ಅಂಡ್ ರಿಟರ್ನ್ ಟೆಸ್ಟ್ ಸಹ ಇರುತ್ತೆ. ಅಂಡ್ ಲಿಖಿತ ಪರೀಕ್ಷೆ ಪ್ರವೇಶ ಪತ್ರ. ನಿಮಗೆ ಎಲ್ಲಾ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಅಪ್ಲೈ ಮಾಡಿದಿರಾ ನೀವೆಲ್ಲ ರಿಟರ್ನ್ ಎಕ್ಸಾಮ್ ಬರಿಬೇಕಾಗತ್ತೆ. ಓಕೆ, ಈ ರಿಟರ್ನ್ ಎಕ್ಸಾಮ್ 85% ಅಷ್ಟು ಮಾರ್ಕ್ಸ್ ಇರುತ್ತೆ. ಇನ್ನು 15% ವಿಲ್ ಬಿ ಫಾರ್ ಇಂಟರ್ವ್ಯೂ. ಓಕೆ, ಇಂಟರ್ವ್ಯೂ ಇರುತ್ತೆ. ಇವೆರಡು ಸೇರಿ 100% ಆಗುತ್ತೆ. ಈ 100%ಗೆ ಅವ್ರು ಏನ್ ಮಾಡ್ತಾರೆ, ಮೆರಿಟ್ ಲಿಸ್ಟ್ ನ ರೆಡಿ ಮಾಡ್ತಾರೆ.
ಸೊ 85 ನೀವು ಬರ್ದಿದ್ದಾದ್ಮೇಲೆ ಎಕ್ಸಾಮ್ ಬರ್ದಿದ್ದಾದ ನಂತರ 1:5 ಲಿಸ್ಟ್ನ ಕರೀತಾರೆ. ಓಕೆ, ಬೇಸ್ಡ್ ಆನ್ ದ ರಿಸರ್ವೇಷನ್ ಎಲ್ಲ ನೋಡಿಕೊಂಡು 1:5 ಲಿಸ್ಟ್ ಕರೆದಿದ ನಂತರ ಆ ಲಿಸ್ಟಲ್ಲಿ ಎಲ್ಲರಿಗೂ ಇಂಟರ್ವ್ಯೂ ಮಾಡ್ತಾರೆ. 1:5 ಲಿಸ್ಟ್ವರೆಗೂ ಇಂಟರ್ವ್ಯೂ ಮಾಡ್ತಾರೆ. ಆ ಇಂಟರ್ವ್ಯೂ ಮಾಡಿದ್ದಾದ ನಂತರ ನಿಮಗೆ ಟೋಟಲ್ ಇಂಟರ್ವ್ಯೂ ಮಾರ್ಕ್ಸ್ ಪ್ಲಸ್ ರಿಟರ್ನ್ ಎಕ್ಸಾಮ್ ಮಾರ್ಕ್ಸ್ ಎರಡೂ ಆ್ಯಡ್ ಮಾಡಿಬಿಟ್ಟು ನಿಮಗೆ 100 ಮಾರ್ಕ್ಸ್ಗೆ ಒಂದು ಪಟ್ಟಿಯನ್ನು ಬಿಡ್ತಾರೆ. ಆ ಪಟ್ಟಿ ಪ್ರಕಾರನೇ ಅವರು ಫೈನಲ್ ಸೆಲೆಕ್ಷನ್ ಅಲ್ಲಿ ಇರ್ತಾರೆ ಗೈಸ್. ಓಕೆ, ಇಷ್ಟು ನೋಡಿ ಗೈಸ್. ಇದಾದ ನಂತರ ಇನ್ನೇನಿಲ್ಲ. ಸೊ ಇನ್ನೇನಂತ ಹೆಚ್ಚಿನ ಮಾಹಿತಿ ಕೊಡ್ಬೇಕನ್ನೋದು ಇನ್ನು ಡಾಕ್ಯುಮೆಂಟ್ ಅಲ್ಲಿ ಏನು ಉಳಿದಿಲ್ಲ. ಆಲ್ಮೋಸ್ಟ್ ಐ ಬಿಲೀವ್ ಆಲ್ ದ ಡೀಟೇಲ್ಸ್ ಐ ಹ್ಯಾವ್ ಸೆಡ್ ಯು. ಆ್ಯಂಡ್ ನಮ್ಮ ಚಾನಲ್ನ ಯಾರೆಲ್ಲ ವೀಕ್ಷಿಸ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಇದೇ ಥರದ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಮ ಮುಂದೆ ತೊಗೊಂಬರ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ಕೊನೆ ತನಕ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಆ್ಯಂಡ್ ಪ್ರೀಷಿಯಸ್ ವ್ಯಾಲ್ಯೂ. ಸೊ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿದ್ದಕ್ಕಾಗಿ ಲೈಕ್ ಮಾಡಿ. ಆ್ಯಂಡ್ ನಂತರ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಐ ವಿಲ್ ಟ್ರೈ ಟು ಗಿವ್ ಮೈ ಬೆಸ್ಟ್ ಔಟ್ಪುಟ್ ಆ್ಯಸ್ ಪಾಸಿಬಲ್. ಆ್ಯಂಡ್ ಇದಾದ ನಂತರ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ನಿಮ್ಮ ಬಂಧು ಬಳಗ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಸಹೋದರರಿಗೂ ಸಹ ಶೇರ್ ಮಾಡಿ ಗೈಸ್. ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಆ್ಯಂಡ್ ಇದೇ ಥರದ ಇನ್ನೂ ಹೆಚ್ಚಿನ ಮಾಹಿತಿ ಹಾಕ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಿ ವಿತ್ ಅಸ್. ವಿಶ್ ಯು ಆಲ್ ದಿ ಬೆಸ್ಟ್. ಟೇಕ್ ಕೇರ್ ಗೈಸ್. ಗುಡ್ ಡೇ. ಬಾಯ್.